ಹಲೋ ಎವ್ರಿವನ್, ಜೈ ಶ್ರೀರಾಮ್ ಅಂತ ನಮ್ಮ ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ವಾಲ್ಮೀಕಿಗಳು ರಾಮಾಯಣನ ಬರೆಯೋಕ್ಕೆ ಯಾರು ಪ್ರಚೋದನೆ ಕೊಟ್ಟಿದ್ದು, ಪ್ರೇರೇಪಣೆ ಕೊಟ್ಟಿದ್ದು ಅಂತ ಹೇಳ್ತೀನಿ ಅಂತ ಹೇಳಿದೆ. ಸೊ ಅದು ಬ್ರಹ್ಮದೇವರು. ವಾಲ್ಮೀಕಿಗಳು ಅವರು ಡೈಲಿ ನಿತ್ಯ ಕರ್ಮಗಳನ್ನ ಮಾಡ್ಬೇಕು, ಮುಗಿಸ್ಬೇಕು ಅಂತ ಹೊಳೆ ಹತ್ರ ಹೋಗಿರ್ತಾರೆ. ಅಲ್ಲಿ ಮರದಲ್ಲಿ 2 ಪಕ್ಷಿಗಳು ಸೊ ಜೊತೆಯಾಗಿ ಕೂತಿರ್ತವೆ. ಸೊ ಒಬ್ಬ ಬೇಟೆಗಾರ ಒಂದ್ ಪಕ್ಷಿಗೆ ಬಾಣ ಬಿಡ್ತಾನೆ, ಒಂದ್ ಪಕ್ಷಿ ಕೆಳಗಡೆ ಬಿದ್ದು ನರಳಾಡಿ ಸತ್ ಹೋಗತ್ತೆ. ಸೊ ಅದನ್ನ ನೋಡಿದ ವಾಲ್ಮೀಕಿಗಳು ಅವನಿಗೆ ಶಾಪ ಕೊಡ್ತಾರೆ, ನೀನು ಹೆಚ್ಚು ದಿನ ಬದುಕಲ್ಲ ಅಂತ. ಸೊ ಆಮೇಲೆ ಅವರು ಆಶ್ರಮಕ್ಕೆ ಹೋಗ್ತಾ ಯೋಚನೆ ಮಾಡ್ತಾರೆ, ನಾನ್ ನಿನಗ್ ಈ ತರ ಮಾತಾಡ್ದೆ, ನಾನ್ ನಿನಗ್ ಶಾಪ ಕೊಟ್ಟೆ ಅಂತ. ಸೊ ಅವಾಗ ಬ್ರಹ್ಮದೇವರು ಹೇಳ್ತಾರೆ, ಸೊ ಈ ಮಾತನ್ನ ನಾನು ನಿನ್ ಬಾಯಿಂದ ಹೇಳ್ಸಿದ್ದು, ನೀವು ಜಗತ್ತಿಗೆ ರಾಮಾಯಣನ ಕೊಡ್ಬೇಕು, ರಾಮನ್ ಕಥೆನ ಹೇಳ್ಬೇಕು, ಏನು ಬರಿಬೇಕು ಕಥೆನ ಅಂತ ಹೇಳಿರುವಾಗ ವಾಲ್ಮೀಕಿಗಳು ಯೋಚನೆ ಮಾಡ್ತಾರೆ, ಯಾರ ಬಗ್ಗೆ ಬರೆಯೋದು, ಅಂತ ಒಳ್ಳೆ ಮಹಾತ್ಮ ಯಾರಿದ್ದಾರೆ ಅಂತ. ಅವಾಗ ನಾರದರ್ನ ಕೇಳ್ತಾರೆ. ನಾರದರು ರಾಮನ್ ಬಗ್ಗೆ ಹೇಳ್ತಾರೆ. ಒಂದಲ್ಲ ಎರಡಲ್ಲ 16 ಏನು ಸದ್ಗುಣಗಳು ಇರುವಂತ ವ್ಯಕ್ತಿ, ಮರ್ಯಾದೆ ಪುರುಷೋತ್ತಮ ಶ್ರೀರಾಮ ಅಂತ. ಸೊ ವಾಲ್ಮೀಕಿಗಳು ಗೊತ್ತಿರತ್ತೆ, ಅವರು ಅದೇ ಕಾಲದಲ್ಲಿ ಇರ್ತಾರೆ, ಅವ್ರ ಕುಟೀರದಲ್ಲೇ ಮೀನ್ಸ್ ಆಶ್ರಮದಲ್ಲೇನೆ ಸೀತಾದೇವಿ ಮತ್ತೆ ಲವಕುಶ ಎಲ್ಲ ಇರ್ತಾರೆ. ಬಟ್ ಫಸ್ಟ್ ಇದು ಸೃಷ್ಟಿಯಾಗಿದ್ದು ವಿಷ್ಣುವಿಂದ ನೆಕ್ಸ್ಟ್ ಬಂದಿದ್ದು ಬ್ರಹ್ಮದೇವರಿಂದ ನೆಕ್ಸ್ಟ್ ಇರೋದು ನಾರದರು. ಸೊ ಅದಕ್ಕೆ ನಾರದರು ಹೇಳಿದ್ರಿಂದಾನೇ ಅವರು ರಾಮಾಯಣದ ಬಗ್ಗೆ ಬರ್ದಿದ್ದು. ಹಾಗೆ ಅದನ್ನ ಅವ್ರು ರಾಮನ್ ಮಕ್ಕಳಿಗೆನೆ ಫಸ್ಟ್ ಹೇಳಿದ್ದು. ರಾಮನ್ ಮಕ್ಕಳು ಇಡೀ ಏನು ಅಯೋಧ್ಯೆ ತುಂಬಾ ಅವ್ರ ತಂದೆ ಕಥೆನೆ ಹಾಡ್ತಾ ಹಾಡ್ತಾ ಏನು ರಾಮ ಗೊತ್ತಾಗತ್ತೆ, ನಿಮ್ ಕಥೆನೆ ಯಾರೋ ಇಬ್ರು ಮಕ್ಕಳು ಹಾಡ್ತಿದ್ದಾರೆ, ನಿಮ್ಮ ತಂದೆ ಬಗ್ಗೆ ಹಾಡಿ ಹೊಗಳ್ತಿದ್ದಾರೆ ಅಂತ ರಾಮಗೆ ಸಂದೇಶ ಬರತ್ತೆ. ಸೊ ಅವಾಗ ರಾಮ ಕರ್ಸಿ ಅವ್ರ ಸನ್ನಿಧಿಯಲ್ಲೂ ರಾಜ್ಯದಲ್ಲಿನೂ ಆ ಹಾಡ್ನ ಹಾಡಿಸ್ತಾರೆ, ಕಥೆನ ಕೇಳ್ತಾರೆ. ಸೊ ಲವಕುಶ ಗೊತ್ತಿರಲ್ಲ, ದಶರಥ ಮಹಾರಾಜರೇ ಅವರು ಏನು ತಾತ ಆಗ್ಬೇಕು, ಅಜ್ಜ ಆಗ್ಬೇಕು ಅಂತ. ಸೊ ಈ ರೀತಿ ರಾಮಾಯಣ ಸ್ಟಾರ್ಟ್ ಆಗುತ್ತೆ. ನಾನಿವತ್ತು ರಾಮಾಯಣದಲ್ಲಿ ಏನ್ ಓದ್ತೆ ಅಂತ ಹೇಳ್ತೀನಿ. ರೋಮಪಾದನ್ ರಾಜ್ಯದಲ್ಲಿ ಮಳೆನೇ ಇರಲ್ಲ, ತುಂಬಾ ವರ್ಷದಿಂದ ಭೂಮಿ ಎಲ್ಲ ಬರಡಾಗಿರತ್ತೆ. ಕಶ್ಯಪನ ಮಗ ವಿಭಂಡಕ, ಅವ್ರ ಮಗ ರೋಮಪಾದ. ಸೊ ತುಂಬಾ ವರ್ಷದಿಂದ ಮಳೆ ಆಗ್ತಿರಲ್ಲ. ಅವಾಗ ಅಲ್ಲಿರೋ ಬ್ರಾಹ್ಮಣರು ರೋಮಪಾದಗೆ, ಅಂದ್ರೆ ಅವ್ರ ರಾಜ್ಯದ ಕುಲೋಪುರೋಹಿತರು ಹೇಳ್ತಾರೆ, ಋಷಶೃಂಗ ಈ ಭೂಮಿಗೆ, ಅಂದ್ರೆ ನಿಮ್ ಭೂಮಿಗೆ ನಿನ್ನ ರಾಜ್ಯದಲ್ಲಿ ಕಾಲಿಟ್ರೆ ಮಳೆ ಆಗತ್ತೆ ಅಂತ. ಸೊ ಬಟ್ ಅವರು ತುಂಬಾ ವರ್ಷದಿಂದ ಜ್ಞಾನ ತಪಸ್ಸು ಅಂತ ಇರ್ತಾರೆ. ಸೊ ಹಾಗಾಗಿ ಏನ್ ಮಾಡೋದು ಅಂತ ಯೋಚನೆ ಮಾಡಿ ಸ್ವಲ್ಪ ಜನ ವೈಶ್ಯರನ್ನ ಋಷಶೃಂಗ ಅವರ ತಪಸ್ಸನ್ನ ಭಂಗ ಮಾಡಕ್ಕೆ ಕಳಿಸ್ತಾರೆ. ಸೊ ಅವರು ರೋಮಪಾದನ್ ರಾಜ್ಯಕ್ಕೆ ಕಾಲಿಟ್ಟ ತಕ್ಷಣ ಮಳೆ ಸುರಿಯತ್ತೆ, ಎಲ್ಲಾ ಒಳ್ಳೇದಾಗತ್ತೆ. ಸೊ ಖುಷಿಯಾಗಿ ರೋಮಪಾದ ಅವ್ರ ಮಗಳಾದ ಶಾಂತಾದೇವಿನ ಋಷಶೃಂಗಕ್ಕೆ ಮದ್ವೆ ಮಾಡಿಕೊಟ್ಟು ಅಳಿಯನ್ನಾಗಿ ಮಾಡ್ಕೋತಾರೆ. ಇದೇ ಟೈಮಿಗೆ ದಶರಥ ಮಹಾರಾಜಗೆ 60,000 ವರ್ಷಗಳಾದ್ರೂ ಮಕ್ಕಳಾಗಿರಲ್ಲ. ಎಲ್ಲಾ ಸಿರಿ ಸಂಪತ್ತಿರತ್ತೆ, ಬಟ್ ಏನು ಮುಂದೆ ರಾಜ್ಯನ ನಡೆಸಕ್ಕೆ ಅವರಿಗೆ ಮಕ್ಕಳಾಗಿರಲ್ಲ. ಸೊ ಅವರು ಪುತ್ರ ಕಾಮೇಶ್ವರಿ ಯಾಗ ಮಾಡ್ಬೇಕು ಅಂತ ಅನ್ಕೋತಾರೆ. ಅವಾಗ ಅವ್ರ ಕುಲೋಪುರೋಹಿತರಾಗಿರೋ ವಸಿಷ್ಠರು ಹೇಳ್ತಾರೆ, ಋಷಶೃಂಗರ ಅಧೀನದಲ್ಲಿ ಈ ಯಾಗ ಆದ್ರೆ ನಿನಗೆ ಖಂಡಿತ ಏನು ಮಕ್ಕಳಾಗತ್ತೆ, ಪುತ್ರ ಕಾಮೇಶ್ವರಿ ಯಾಗ ಸಿದ್ಧಿ ಆಗತ್ತೆ ಅಂತ. ಸೊ ಇದೇ ಟೈಮಿಗೆ ರಾವಣನ ಏನು ಅಧಿಕಾರ ಜಾಸ್ತಿಯಾಗಿ ಎಲ್ಲಾ ಲೋಕದ ಮೇಲೂನು ಅಧಿಕಾರ ಸಾಧಿಸ್ತಿರ್ತಾರೆ, ಅವ್ರ ಕೆಟ್ಟತನ ಜಾಸ್ತಿ ಆಗ್ತಿರತ್ತೆ. ಸೊ ಎಲ್ಲಾ ದೇವತೆಗಳು ಹೋಗಿ ವಿಷ್ಣುವಿನ ಹತ್ರ ಕೇಳ್ಕೊತಾರೆ. ಫಸ್ಟ್ ಬ್ರಹ್ಮದೇವರ ಹತ್ರ ಕೇಳ್ಕೊತಾರೆ. ಬ್ರಹ್ಮದೇವರುನು ನಾನು ಅವರಿಗೆ ವರ ಕೊಟ್ಟಿದ್ದೀನಿ, ನಾನೇ ಅವನಿಗೆ ಕಟ್ ಬಿದ್ದಿರೋದು, ಸೊ ನಾವೆಲ್ಲ ವಿಷ್ಣುನ್ ಕೇಳ್ಕೋಬೇಕು ಅಂತ ಎಲ್ಲಾ ದೇವರು ಹೋಗಿ ವಿಷ್ಣುನ್ ಕೇಳ್ಕೊಂಡಿರುವಾಗ ವಿಷ್ಣು ಹೇಳ್ತಾರೆ, ಆಯ್ತು ನಾನೇ ಅವತಾರ ಎತ್ತಿ ಬರ್ತೀನಿ ರಾವಣನ ಸಂಹಾರ ಮಾಡಕ್ಕೆ. ಹಾಗೆ ದೇವತೆಗಳು ಕೇಳ್ತಾರೆ, ವಾನರ ಸೃಷ್ಟಿ ಆಗ್ಬೇಕು, ವಾನರು ಏನು ಭೂಮಿ ಮೇಲೆ ಜನಿಸ್ಬೇಕು ಅಂತ. ಸೊ ಆ ಟೈಮಿಗೆನೆ ನೀಲ, ನಲ್ಲ, ಸುಗ್ರೀವ, ವಾಲಿ ಅವರೆಲ್ಲರೂ ಹುಟ್ತಾರೆ. ಸೊ ಈ ರೀತಿಯಿಂದ ಸ್ಟಾರ್ಟ್ ಆಗತ್ತೆ. ಸೊ ರಾಮಂದು ಮತ್ತೆ ಹನುಮಂತನ್ ಜನನ ಸೇಮ್ ಟೈಮಿಗೆ ಆಗತ್ತೆ. ಆಲ್ಮೋಸ್ಟ್ ಮೇ ಬಿ ವೀಕ್ 15 days ಗ್ಯಾಪ್ ಇರ್ಬೋದು ಅಷ್ಟೇ. ಸೊ ಇವಾಗ ನಾವು ಕ್ಯಾಲೆಂಡರ್ ಪ್ರಕಾರ ನೋಡಿದ್ರೆ. ಹಾಗೆ ದಶರಥ ಮಹಾರಾಜರು ಏನ್ ಮಾಡ್ತಾರೆ, ರೋಮಪಾದನ್ ರಾಜ್ಯಕ್ಕೆ ಬಂದು ಅವ್ರ ಹತ್ರ ಕೇಳ್ಕೋತಾರೆ, ಸ್ವಲ್ಪ ದಿನ ಅಲ್ಲೇ ಇದ್ದು ನಿಮ್ಮ ಮಗಳು ಮತ್ತೆ ಅಳಿಯನ್ನ ಕಳಿಸ್ಕೊಡ್ಬೇಕು ಅಂತ ಋಷಶೃಂಗರ ಹತ್ರನು ಕೇಳ್ಕೊತಾರೆ. ಈ ತರ ನಾನು ಪುತ್ರ ಕಾಮೇಶ್ವರಿ ಯಾಗ ಮಾಡ್ಬೇಕು, ವ್ರತ ಮಾಡ್ಬೇಕು ಅನ್ಕೋತಿದ್ದೀನಿ, ಸೊ ನಿಮ್ಮ ಸನ್ನಿಧಿಯಲ್ಲಿ ಆಗ್ಬೇಕು, ಅದು ನೀವು ಬಂದ್ ನಡೆಸ್ಕೊಡ್ಬೇಕು ಅಂತ ಅವರು ಒಪ್ಕೋತಾರೆ. ಒಪ್ಕೊಂಡು ದಶರಥರ ರಾಜ್ಯಕ್ಕೆ ಹೋಗ್ತಾರೆ, ಅಯೋಧ್ಯಕ್ಕೆ ಹೋಗ್ತಾರೆ. ಸೊ ದಶರಥನ ಮಂತ್ರಿ ಆಗಿರುವಂತ ಸುಮಂತ್ರಗ್ ಹೇಳ್ತಾರೆ, ಯಾಗದಲ್ಲಿ ಏನೂ ತೊಂದ್ರೆ ಆಗ್ಬಾರ್ದು, ಒಂದ್ ಸ್ವಲ್ಪನೂ ತಪ್ಪಾದ್ರೂನು ಇದು ಫಲ ಕೊಡಲ್ಲ ಅಂತ.
ಸೊ ಹಾಗಾಗಿ ಎಲ್ಲೂ ಏನು ಕುಂದು ಕೊರತೆ ಬರ್ದೆ ಯಾಗ ಆಗ್ಬೇಕು ಅಂತ. ಸೊ ವಶಿಷ್ಠರ ಅವ್ರ ಕುಲಪುರೋಹಿತರು ಇರ್ತಾರೆ, ಅವರು ಎಲ್ಲಾ ನೋಡ್ಕೋತಾರೆ. ಸೊ ಎಷ್ಟು ಸಾವಿರಾರು ಲಕ್ಷಾಂತರ ಜನ ಬಂದ್ರು ಅವರಿಗೆ ಬೆಳ್ಳಿ ಬಂಗಾರ ವಜ್ರ, ಅವಾಗಿನ ಕಾಲದಲ್ಲಿ ಅದೆಲ್ಲ ದಾನ ಧರ್ಮ ಊಟ ಉಪಚಾರ ಎಲ್ಲಾನು ಚೆನ್ನಾಗ್ ಮಾಡ್ತಾರೆ, ಯಾಗ ಸಿದ್ಧಿ ಆಗತ್ತೆ. ಯಾಗದಿಂದ ಒಬ್ಬ ಪುರುಷ ಬಂದು ಏನು ಅವ್ರ ಮುಖ ತುಂಬಾ ಕೆಂಪಾಗಿ ಕಣ್ಗಳೆಲ್ಲ ಕೆಂಪಾಗಿ ಯಾಗದಿಂದನೇ ಅವರು ಆ ಬೆಂಕಿಯಿಂದನೇ ಯಜ್ಞ ಕುಂಡಲದಿಂದನೇ ಮೇಲೆ ಬಂದು ದಶರಥಗೆ ಪಾಯಸ ಕೊಡ್ತಾರೆ. ದೇವತೆಗಳ ಮೂಲಕ ಬಂದಿರ್ತಾರೆ, ನಾನು ಪ್ರಸನ್ನನಾಗಿದ್ದೀನಿ ಅಂತ ಹೇಳ್ತಾರೆ, ದೇವತೆಗಳು ಕಳಿಸಿರ್ತಾರೆ. ಬಿಕಾಸ್ ಅಲ್ಲಿ ವಿಷ್ಣುನೇ ಇನ್ನೊಂದು ಅವತಾರ ಎತ್ತಿ ಬರ್ಬೇಕಿರತ್ತೆ. ಸೊ ಹಾಗಾಗಿ ದೇವತೆಗಳೇ ಕಳ್ಸಿರ್ತಾರೆ, ಬಂದು ಆ ಪಾಯಸನ ದಶರಥ ಕೊಟ್ಟು ಇದನ್ನ ನಿನ್ನ ಪತ್ನಿಯರಿಗೆ ಕೊಡು ಅಂತ ಹೇಳ್ತಾರೆ. ಸೊ ದಶರಥ ಮಹಾರಾಜ ಫುಲ್ ಖುಷಿಯಾಗಿ ಸಂತೋಷದಿಂದ ಹೋಗಿ ಅವರ ಫಸ್ಟ್ ಪತ್ನಿ ಆಗಿರುವಂತ ಕೌಸಲ್ಯ ಅವರಿಗೆ ಆ ಪಾಯಸದಲ್ಲಿ ಅರ್ಧ ಪ್ರಸಾದ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಹೋಗಿ ಪ್ರಿಯರಾಣಿ ಆಗಿರೋ ಕೈಕೆಗೆ ಅರ್ಧದಲ್ಲಿ ಇನ್ನ ಅರ್ಧ ಪಾಯಸ ಕೊಡ್ತಾರೆ. ಮತ್ತೆ ಸುಮಿತ್ರಾಗೆ ಕೊಡ್ತಾರೆ. ಸುಮಿತ್ರಾಗೆ 2 ಸರಿ ಕೊಡ್ತಾರೆ. ಸೊ ಹಾಗಾಗಿ ಅವರಿಗೆ 2 ಮಕ್ಳು ಹುಡ್ತಾರೆ ಅನ್ನೋದು. ಸೊ ಇದು ನಾನ್ ಇವತ್ತು ಓದಿರುವಂತ ಸ್ಟೋರಿ. ಹಾಗೆ ಯಾವ ನಕ್ಷತ್ರದಲ್ಲಿ ಯಾವ ಟೈಮಿಂಗ್ ಅಲ್ಲಿ ಮುಹೂರ್ತದಲ್ಲಿ ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಜನಿಸಿದ್ರು, ಹಾಗೆ ಹನುಮಂತ ದೇವರು ಜನಿಸಿದ್ರು ಅಂತ ನಾನು ನೆಕ್ಸ್ಟ್ ನಾಳೆ ಓದಿರುವಾಗ ನಾಳೆ ಎಪಿಸೋಡ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ನನ್ ಜೊತೆ ಈ ರಾಮಾಯಣ ಜರ್ನಿಯಲ್ಲಿ ಜಾಯಿನ್ ಆಗಿ ರಾಮ ನಂಗೆ ನಿಮ್ಗೆ ಎಲ್ಲರಿಗೂ ಒಳ್ಳೇದ್ ಮಾಡಿ ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಹೇಳ್ತಾ ನಾನು ಪೂಜೆ ಸ್ಟಾರ್ಟ್ ಮಾಡಿದೀನಿ. ಅದೇ ಎಕ್ಕಿ ಗಿಡಕ್ಕೆ ಹೋಗಿ ಪೂಜೆ ಮಾಡೋದು, ಹಾಗಾಗಿ ಜಾಸ್ತಿ ಓದಕ್ಕೆ ಟೈಮ್ ಆಗ್ತಿಲ್ಲ. ಜಸ್ಟ್ ಒಂದ್ 40-50 ಮಿನಿಟ್ಸ್ ಓದ್ತಿದ್ದೀನಿ ಅಷ್ಟೇ. ಹಾಗೆ ನಾನ್ ಕೂಡ ಎವ್ರಿ ಡೇ ಜೈ ಶ್ರೀರಾಮ್ ಅಂತ ರಾಮನಾಮನ ಬರಿತಿದ್ದೀನಿ. ನೀವು ಬರಿತಾ ಇದ್ದೀರಾ ಅನ್ಕೊಂಡಿದೀನಿ. ಸೊ ಬರಿತಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.